ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಮೋದ್. ಬೆಳಗಾವಿಯಲ್ಲಾದಂಥ ಒಂದು ಘಟನೆ ಇಡೀ ರಾಜ್ಯದಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ಅಂಥ ಒಂದು ಘಟನೆ ಬೇಕಿತ್ತಾ ಇದಿರುವಂಥ ಪ್ರಶ್ನೆ. ಹೌದು, ನಾನು ಹೇಳ್ತಾ ಇರುವಂಥದ್ದು ಸಿ.ಟಿ. ರವಿಯವರು ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅನ್ನುವಂಥ ಪ್ರಕರಣ ಇದೆ. ಅದೇ ವಿಚಾರ ಈಗ ರಾಜ್ಯದಲ್ಲಿ ಇಂಥ ರಾಜಕಾರಣದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ಎಲ್ಲ ವಿಚಾರಗಳ ಬಗ್ಗೆ, ಈ ಘಟನೆಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಜಾಯ್ನ್ ಆಗ್ತಾರೆ. ಹೆಬ್ಬಾಳ್ಕರ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೆಬ್ಬಾಳ್ಕರ್ ಅವರೇ, ನಾನು ಸಿ.ಟಿ. ರವಿ ಅವ್ರನ್ನ ಮಾತಾಡಿಸಿದಾಗ ಒಂದು ಪ್ರಶ್ನೆ ಮಾಡಿದ್ದೆ, ಈ ಒಂದು ಪ್ರಕರಣ ಬೇಕಿತ್ತಾ, ಇಂಥ ಒಂದು ಅನಗತ್ಯವಾದಂಥ ವಿಚಾರ ಬೇಕಿತ್ತಾ ಅಂತ. ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ನೀವೊಂದು ವಿಡಿಯೋವನ್ನು ರಿಲೀಸ್ ಮಾಡಿದ್ದೀರಾ, ನೀವೊಂದು ವಿಡಿಯೋವನ್ನು ತುಣುಕನ್ನು ರಿಲೀಸ್ ಮಾಡಿದ್ದೀರಾ. ಸಭಾಪತಿಗಳು ಹೇಳ್ತಾರೆ ಯಾವುದೇ ದಾಖಲೆಗಳಿಲ್ಲ ಅಂತ. ನೀವು ಒಂದು ದಾಖಲೆ ಬಿಡುಗಡೆ ಮಾಡಿದ್ದೀರಾ. ಎಲ್ಲರೂ ಕೂಡ ಅದನ್ನು ನೋಡಿದ್ದಾರೆ. ಆ ದೃಶ್ಯವನ್ನು ನೋಡೋದೇ ಆದರೆ ಯಾವ ರೀತಿ ಇದೆ ಅಂತ ಎಲ್ಲರಿಗೂ ಕೂಡ ಗೊತ್ತು. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಹರಿತಾ ಇದೆ. ಇವತ್ತಿಗೂ ಕೂಡ ಆರೋಪ ಪ್ರತ್ಯಾರೋಪದ ಜೊತೆಗೆ ಅಲ್ಲಿ ಏನಾಗಿದೆ ಅನ್ನುವಂಥದ್ದು ಅನೇಕರಿಗೆ ಸರಿಯಾಗಿ ಗೊತ್ತಿಲ್ಲ. ಆ ಘಟನೆಗಳ ಬಗ್ಗೆ ತಾವು ವಿವರಿಸ್ತೀರಾ? ಏನಾಯಿತು, ಎಕ್ಸಾಕ್ಟಾಗಿ ಏನಾಯಿತು, ಅದಕ್ಕೆ ಕಾರಣ ಏನು? ಜೋರಾಗಿ ಅವರು ನಮ್ಮ ನಾಯಕರ ಬಗ್ಗೆ ಅವಹೇಳನಕರವಾಗಿ ಮಾತನಾಡೋಕ್ಕೆ ಶುರು ಮಾಡಿದರು. ಜೋರಾಗಿ ಕಿರ್ಚಾಡೋಕ್ಕೆ ಶುರು ಮಾಡಿದರು. ಇರ್ರಿಲೆವೆಂಟ್. ನಮ್ಮ ನಾಯಕರ ಬಗ್ಗೆ, ರಾಹುಲ್ ಗಾಂಧಿಯವರ ಬಗ್ಗೆ ಆ ವಿಷಯನೇ ಇಲ್ಲ, ಅವ್ರ ವಿಚಾರನೇ ಬಂದಿಲ್ಲ. ರಾಹುಲ್ ಗಾಂಧಿಯವರ ಬಗ್ಗೆ ಮಾತನಾಡಿದಂಥ ಸಂದರ್ಭದಲ್ಲಿ ನಾನು ಪ್ರೊಟೆಸ್ಟ್ ಮಾಡಿದೆ. ನಾನು ಅದಕ್ಕೆ ಹಾಗೆ ಅನ್ಕೂಡ್ದು ಅಂತ ಆ ಪದ ನೀವು ಬಳಸಬೇಡಿ ಅಂತ ನಾನು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದೆ. ಹಾಗಾದರೆ ನಾನು ನಿಮ್ಮ ಮಾಧ್ಯಮದಲ್ಲೇ ನೋಡಿದ್ದೀನಿ ಅವ್ರ ಗಾಡಿ ಆಕ್ಸಿಡೆಂಟ್ ಆಗಿ 3 ಮುಗ್ಧ ಜನರ ಒಂದು ಪ್ರಾಣ ಹೋಗಿರೋದನ್ನ. ನೀವು 3 ಮುಗ್ಧ ಜನರ ಪ್ರಾಣ ಹೋಗಿದೆ, ಹಾಗಾದರೆ ನಿಮಗೆ ನಾನು ಕೊಲೆಗಾರ ಅನ್ಬೋದಲ್ಲ ಅಂತ ನಾನು ಅಂದಿದ್ದೀನಿ. ನಾನು ಇಲ್ಲ ಅಂತ ಎಲ್ಲೂ ಹೇಳಲಿಲ್ಲ, ನಾನು ಆ ಪದ ಬಳಸಿದ್ದೀನಿ. ನಮ್ಮ ಸರ್ವೋಚ್ಚ ನಾಯಕನನ್ನು ಅವರ ತೇಜೋವಧೆ ಮಾಡುವಂಥ ಸಂದರ್ಭದಲ್ಲಿ ನನಗೆ ಸಹಜವಾಗಿಯೇ ಕೋಪ ಬಂತು. ನಾನು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದೀನಿ. ಅದು ಅಂದ ತಕ್ಷಣ ಸದನದಲ್ಲಿ ಈ ಮಾತನ್ನು, ಈ ಪದವನ್ನು ವೇಗವಾಗಿ ಸಿಡ್ಲು ಬಡ್ದ ಹಾಗೆ ನನಗೆ ನನಗೆ 2 ನಿಮಿಷ ಏನು ಅವ್ರು ಮಾತನಾಡ್ತಾ ನಾನು ಕೊಲೆಗಾರ ಅಂತ ಅಂದಾಗ ಅವ್ರು ಅದನ್ನು ಪದ ಹೇಳಿದರು. ನನಗೇನು ಅನ್ನೋದೇ ಗೊತ್ತಾಗಲಿಲ್ಲ. 2 ನಿಮಿಷ ಮೌನಕ್ಕೆ ಶರಣಾದ. ಆಮೇಲೆ BJP MLC ಅವರು ನನ್ನ ಕಡೆ ಬಂದರು. ಅದೇ ಕೇಳೋಣ ಅಂತಿದ್ದೆ. ನೀವು ಕಾಂಗ್ರೆಸ್ನ ಅನೇಕ MLCಗಳು ಕೇಳಿದ್ದಾರೆ ಅಂತ ಹೇಳಿದ್ರು. ನೀವೊಂದು ಮಾತು ಹೇಳ್ತಾ ಇದ್ರಿ, BJPಗರಿಗೂ ಕೂಡ ಗೊತ್ತು, BJPಗರು ಬಂದು ನನ್ನ ಹತ್ರ ಮಾತಾಡಿದ್ರು ಅಂತ. ಆ ಥರದ ಏನಾದ್ರು ಘಟನೆ ಆಯ್ತು? ಅದನ್ನೇ ಹೇಳ್ತಾ ಇದ್ದೆ. 4 ಜನ ಬಂದು ನನಗೆ ಹೇಳಿದ್ರು. ನಾನು ಅದನ್ನು ಹೇಳಲಿಕ್ಕೆ ಬರೋದಿಲ್ಲ, ಪಾಪ ಅವ್ರಿಗೇನೇನು ತೊಂದರೆ ಆಗುತ್ತೋ ಅಂತ. ಆದರೆ ಈ ಸಮಾಜದಲ್ಲಿ ರಾಜಕಾರಣ ಒಂದು ಕಡೆ, ಅಧಿಕಾರ ಒಂದು ಕಡೆ, ಆ ಧೈರ್ಯವನ್ನು ಅವ್ರು ಮಾಡಬೇಕು. ನಾನು BJPಯವ್ರಿಗೆ, JDSನವ್ರಿಗೆ ನಾನು ಮನವಿ ಮಾಡ್ತೀನಿ, ಒಬ್ಬ ಮಹಿಳೆಯಾಗಿ ಅಲ್ಲ, ಇಡೀ ಮಹಿಳಾ ಸಮಾಜಕ್ಕೆ ಒಂದು ಅವಮಾನ ಮಾಡಿದ್ದಾರೆ. ನೀವು ಕೇಳಿದ್ದೀರಾ, ನೀವು ಸಾಕ್ಷಿ. ನಿಮ್ಮ ಕಿವಿ ಕೇಳುತ್ತೆ, ನಿಮ್ಮ ಕಣ್ಣು ಕಾಣಿಸುತ್ತೆ, ನಿಮಗೆ ಒಳ್ಳೆ ದೇವ್ರ ಬಾಯಿಯನ್ನು ಕೊಟ್ಟಿದ್ದಾನೆ. ನೀವು ಅದರ ವಿರುದ್ಧವಾಗಿ ನೀವು ಮಾತನಾಡಬೇಕಾಗಿತ್ತು. ಅವ್ರು ನಿಮ್ಮ ಹತ್ರ ಬಂದು ಸಾರಿ ಅಂತ ಸಾರಿ ಕೇಳಿದ್ದಾರೆ. ನನ್ನ ಹತ್ರ ಬಂದು ಸಾರಿ ಕೇಳಿದರೆ, ಅಕ್ಕ ಆ ಮಾತನ್ನು ಅವನು ಮಾತಾಡಬಾರ್ದಾಗಿತ್ತು. ಅಕ್ಕ, ನಮ್ಮ ಮನೆಯಲ್ಲೂ ನಮಗೆ ಹೆಣ್ಮಕ್ಳಿದ್ದಾರೆ. ಸ್ವತಃ BJPಯ ಶಾಸಕರು, JDSನ ಶಾಸಕರು ನನ್ನ ಹತ್ರ ಬಂದು ಸಾರಿ ಕೇಳಿದರು. ಈ ಘಟನೆ ಆದ ತಕ್ಷಣ ಅವರು ಒಂದು ಮಾತು ಹೇಳಿದ್ರು, ಅಂದರೆ ನೇರವಾಗಿ ನಾನು ಆ ರೀತಿ ಪದನೇ ಬಳಕೆ ಮಾಡಿಲ್ಲ, ನಾನು ಹೇಳಿರುವಂಥದ್ದು ಫ್ರಸ್ಟ್ರೇಟೆಡ್ ಅಂತ ಹೇಳಿದೆ. ಅದು ಅವ್ರು ತಪ್ಪಾಗಿ ಭಾವಿಸ್ರು, ನಾನೇನು ಹೊಣೆಗಾರ ಅಲ್ಲ ಅಂತ ಹೇಳಿದ್ರು. ಫ್ರಸ್ಟ್ರೇಟೆಡ್ ಆಗಿದ್ದೀರಿ ಅಂತ ಹೇಳಿದ್ದೀನಿ. ಅವರು ಅವರವರ ಭಾವನೆಗೆ ತಕ್ಕಂತೆ ಭಾವಿಸಿದರೆ ನಾನು ಹೊಣೆಗಾರ ಅಲ್ಲ. ತಾವೇ ಮಾತಾಡಿ, ತಾವೇ ನನಗೆ ಅಪಮಾನ ಮಾಡಿ, ಯಾಕೆ ಫ್ರಸ್ಟ್ರೇಷನ್ಗೂ ವ್ಯತ್ಯಾಸ ಇಲ್ವಾ? ಫ್ರಸ್ಟ್ರೇಟೆಡ್ಗೂ ವ್ಯತ್ಯಾಸ ಇಲ್ವಾ? ನಿಮಗೆ ತಾಯಿ ಇಲ್ವೇನೋ, ತಂಗಿ ಇಲ್ವೇನೋ ಅಂತ ತುಂಬ ಆಕ್ರೋಶಭರಿತವಾಗಿ ಮಾತಾಡ್ತೀನಿ. ಆ 10 ನಿಮಿಷದ ಆ ಗ್ಯಾಪು, ಆ ಘಟನೆ ಬಗ್ಗೆ ಏನಾಯಿತು? ನಾನು ಆಕ್ರೋಶ ಆಗಿದ್ದು ವಿಧಾನಸಭೆಯಲ್ಲಿ ಸಾಯಂಕಾಲ. ಈ ಘಟನೆ ನಡೆದಿರೋದು 1 ಗಂಟೆಗೆ. ಸಾಯಂಕಾಲ 5 ಗಂಟೆಗೆ 6 ಗಂಟೆಗೆ ನಾವು ವಿಧಾನಸೌಧದಲ್ಲಿ, ನಾನು ಅವಾಗ ಈ ಅರ್ಜನ್ ಏನಾಯ್ತಲ್ಲ, ಅರ್ಜನ್ ಆದಾಗ ನಾನು ಆ ರೀತಿ ಮಾತಾಡಿದೆ. ಬಹುಶಃ ಯಾರಿಗೆ, ಸಿ.ಟಿ. ರವಿ ಅವ್ರಿಗೆ, ಅವ್ರನ್ನ ಕರ್ಕೊಂಡೇನು ಹೋಗ್ತಾ ಇದ್ದೆ.
ಈ ಘಟನೆ ಆದ ಬಳಿಕ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ಸರ್ಕಾರದ ಮುಖ್ಯಸ್ಥರನ್ನ ನೀವು ಹೋಗಿ ಮಾತಾಡಿದ, ವಿವರವಾಗಿ ಹೇಳಿದ ಸಭಾಪತಿಗಳಿಗೆ? ಯಾಕೆಂದರೆ ಒಂದು ಕಡೆಗೆ ಸಭಾಪತಿಗಳು ದೂರು ಕೊಟ್ಟಂಥ ಸಂದರ್ಭದಲ್ಲಿ ಹೇಳೇ ಇಲ್ಲ ಅಂತ ಹೇಳಿದ್ರು. ನೀವು ಮುಂದೆ ಅದನ್ನು ಕ್ರಮವಾಗಿ ಏನು ಮಾಡಿದ್ರಿ ಮೇಡಮ್? ನಾನು ಹೋಗಿ ಸಭಾಪತಿಗಳ ಚೇಂಬರ್ಗೆ, ನಾನು, ಹರಿಪ್ರಸಾದ್ ಅವರು, ಬೋಸ್ರಾಜ್ ಅವರು, ನಾವು ಹೋಗಿ ಹೇಳಿದಾಗ ಈ ರೀತಿ ಘಟನೆ ಆಯಿತು ಅಂತ ಹೇಳಿದಾಗ ಸ್ವಂತ ಸಭಾಪತಿಗಳೇ ಕಣ್ಣಲ್ಲಿ ನೀರು ಹಾಕಿದ್ದಾರೆ. ಈ ರೀತಿ ಆಗಬಾರ್ದು ಅಂತ. ಅವ್ರ ಮೇಲೆ ನನಗೆ ಗೌರವ ಇದೆ. ಅಲ್ಲಿ BJPಯವರು ಅಥವಾ CT ರವಿಯವರು ಮಾಡ್ತಾ ಇರುವಂಥ ಗಂಭೀರವಾದಂಥ ಆರೋಪ ಅಂದರೆ, ನಿಮ್ಮ PA ಸಂಗನಗೌಡ ಅವರು ಹೋಗಿ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದರು. ಅವರು ನೇರವಾಗಿ ಗೇಟ್ಗೆ ಬಂದರು. ನಿಮ್ಮ ಬೆಂಬಲಿಗರು ನೇರವಾಗಿ ಬಂದು ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿದ್ದರು ಅಂತ. ಆ ದೃಶ್ಯಗಳು ಕೂಡ ಇನ್ನೂ ಹಾಗೇ ಇದೆ. ಅದನ್ನು ನೋಡ್ತಾ ಇದ್ದರೆ ಅಟ್ಯಾಕ್ ಮಾಡೋದು ಸತ್ಯ ಅಂತ ಅವ್ರು ನೇರವಾಗಿ ಹೇಳ್ತಾರೆ. ಆ ವಿಡಿಯೋ ಕೂಡ ಇದೆ. ಸಂಗನಗೌಡ ಅವರ ಪಾತ್ರವನ್ನೇ ಮುಂದಿಟ್ಟು ನಿಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ, ನೀವೇ ಹಲ್ಲೆ ಮಾಡಿಸಿದ್ದು ಅಂತ. ಏನು ಹೇಳ್ತೀರಿ? ವಿಧಾನಸಭೆ ಮೊಗಸಾಲೆಯಿಂದ ವಿಧಾನ ಪರಿಷತ್ತಿನ ಮೊಗಸಾಲೆಗೆ ಹೋಗ್ತಿರೋ ಸಂದರ್ಭದಲ್ಲಿ ನನ್ನ ಮೇಲೆ ಅಟ್ಯಾಕ್ ಮಾಡುವ ಪ್ರಯತ್ನ ನಡೆದಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಹೇಳ್ಕೊಂಡು ಕೊಲೆ ಮಾಡ್ತೀವಿ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ. ವಿಧಾನಸೌಧಕ್ಕೆ ಬಂದು ಬೆದರಿಕೆ ಹಾಕ್ತಾರೆ ಅಂತ ಹೇಳಿದ್ರೆ ಶಾಸಕನಿಗೆ ರಕ್ಷಣೆ ಇಲ್ಲ ಅಂದ್ರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ. ಅವತ್ತು ಆ ಪದವನ್ನ ತಾವು ಬಳಸಲೇ ಇಲ್ಲ ಅಂತಂದಿದ್ರೆ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ನಮ್ಮ ವಿಧಾನಸೌಧ, ಸುವರ್ಣಸೌಧ ಸದನದ ಮರ್ಯಾದೆಯನ್ನ ಹರಾಜ್ಗೆ ಹಾಕಿದ್ದೀರಾ. ನೀವು ಆ ಪದ ತಾನೇ ಬಳಸಿದ್ದಕ್ಕೆ ಅವರೆಲ್ಲರೂ ಭಾವುಕರಾಗಿ ಅವರೆಲ್ಲ ಅವ್ರು ಮಾಡಿದ್ ಸರಿ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಸಂಗನಗೌಡ ಇರಲಿ, ಇನ್ನೊಬ್ಬ ಇರಲಿ, ಅವ್ರು ಭಾವುಕರಾಗಿ ಅದು ಮಾಡಿ ಸರಿ ಅಂತ ನಾನು ಹೇಳೋದಿಲ್ಲ. ಕಾನೂನಿದೆ, ಕಾನೂನು ರೀತಿಯಾಗಿ ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ. ಬಟ್ ನೀವು ಬಳಸಿರುವಂಥ ಪದ, that is a greater crime or this is a greater crime. ನೀವು ಅದನ್ನ ಯಾಕೆ ಮರಿತಾ ಇದ್ದೀರಾ? ಇವ್ರಿಗಿನ್ನ ಬಿಡಿ, ಇವ್ರ ಶಿಕ್ಷೆ, law will take its own course. I will not interfere in that. But what about CT Ravi says? ಹೇಳೋ ಹಾಗೆ ಹೇಳಿಬಿಟ್ಟು ಆಮೇಲೆ ನನ್ನನ್ನ ಬಂದ್ರು, ನನ್ನನ್ನ ಬಡಿಯೋಕ್ ಬಂದ್ರು, ಗೇಟನ್ನ ಒದ್ರು. ಮಹಾನ್ ಭಾವರೇ, ನೀವು ಆ ಪದವನ್ನ ಬಳಸಿದ್ದಕ್ಕೆ ತಾನೇ ಇದೆಲ್ಲ ಅವಾಂತರ ಶುರು ಆಗಿದ್ದು. ಆ ಪದವನ್ನ ನೀವು ಬಳಸಿದ್ದಕ್ಕೆ ತಾನೇ. ಅದಾದ ಬಳಿಕ ಪೊಲೀಸರು ಕರ್ಕೊಂಡು ಹೋದ್ಮೇಲೆ, ಅರೆಸ್ಟ್ ಆದ್ಮೇಲೆ ಕೂಡ ದೊಡ್ಡ ಹೈಡ್ರಾಮನೇ ಆಗೋಯ್ತು. ನೀವು ಕೂಡ ನೋಡಿದ್ರೆ, ನೀವು ಬೆಳಗಾವಿ ಸಚಿವರು ಅದನ್ನೇ ನೆಪ ಮಾಡಿ ಇಟ್ಕೊಂಡು ಅಥವಾ ಅದನ್ನೇ ಗಂಭೀರವಂತ ಕಾರಣ ಇಟ್ಕೊಂಡು ರಾತ್ರಿ ಎಲ್ಲ ಸುತ್ತಾಡಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ರಾತ್ರಿ ಎಲ್ಲ ಪೊಲೀಸರು ಬೇರೆ ಬೇರೆ ಜಿಲ್ಲೆಗಳಿಗೆ ಕರ್ಕೊಂಡು ಹೋದ್ರು ಅಂತ ಆರೋಪ ಮಾಡಿದ್ದಾರೆ. ಇಲ್ಲ ಅಂದ್ರೆ ಯಾಕೆ ಸುತ್ತಿಸ್ತಾ ಇದೀರಿ? 11 ಗಂಟೆಯಿಂದ ನೀವು ಖಾನಾಪುರದಿಂದ ಎಲ್ಲ ಸುತ್ತಿಸ್ಕೊಂಡ್ ಬಂದ್ರಿ, ನೀವು ಯಾಕೆ ಸುತ್ತಿಸ್ತಾ ಇದೀರಿ ನನ್ನನ್ನ? ಇದ್ರ ಹಿಂದೆ ನಿಮ್ಮ ಕೈವಾಡ ಇದೆ. ಅವರ ಸೇಫ್ಟಿಗೋಸ್ಕರ. ಯಾಕಂದ್ರೆ ಮಹಾನ್ ಭಾವರು ಬಹಳ ಗನಂದಾರಿ ಕೆಲಸ ಮಾಡಿದ್ರು. ಅವರ ಸೇಫ್ಟಿಗೋಸ್ಕರ ಪೊಲೀಸ್ನವ್ರು ಕರ್ಕೊಂಡು ಖಾನಾಪುರ್ಗೆ ಹೋದ್ರು. ಅಲ್ಲಿ ಯಾರು ಖಾನಾಪುರ ಪೊಲೀಸ್ ಸ್ಟೇಷನ್ ನಲ್ಲಿ ಕೂತ್ಕೊಂಡು ಪಾರ್ಟಿ ಮೀಟಿಂಗ್ ಮಾಡಿದ್ದು? 300 ಜನ 400 ಜನ BJP ಕಾರ್ಯಕರ್ತರು ಯಾರು ಹೋಗಿದ್ರು ಅಲ್ಲಿ? ಇನ್ ಕಾಂಗ್ರೆಸ್ನವ್ರು ಹೋಗಿದ್ರ? ಇತಿ ಮಿತಿ ಬೇಕು, ಇತಿ ಮಿತಿ ಬೇಕು. ಮಾಡಬಾರ್ದನ್ನೆಲ್ಲ ಮಾಡಿ, ಆಡಬಾರ್ದನ್ನೆಲ್ಲ ಆಡಿ, ಕೋತಿ ತಿಂದ್ಬಿಟ್ಟು ಮೇಕೆ ಮುಖಕ್ಕೆ ಒರೆಸ್ತು ಅನ್ನೋ ರೀತಿ ಎಲ್ಲ ತಾವು ಮಾತನಾಡಿ, ತಾವು ತಪ್ಪು ಮಾಡಿ, ತಾವು ಆಡಬಾರ್ದನ್ನ ಮಹಿಳಾ ಸಮಾಜಕ್ಕೆ ಅಪಮಾನ ಮಾಡಿ ಅದನ್ನ ನೇರವಾಗಿ ನಮ್ಮ ಸರ್ಕಾರದ ನಮ್ಮ ಮೇಲೆ ಆರೋಪ ಮಾಡೋದೆಷ್ಟು ಸರಿ? ಅವರು ಕೋರ್ಟಲ್ಲೂ ಕೂಡ ಹೇಳಿದ್ರು, ಕೋರ್ಟಲ್ಲೂ ಕೂಡ ನಿಮ್ಮ ಹೆಸರನ್ನ ನೇರವಾಗಿ ಉಲ್ಲೇಖ ಮಾಡ್ತಾ, DCM ಅವ್ರನ್ನ ಉಲ್ಲೇಖ ಮಾಡ್ತಾ, ನನಗೆ ಜೀವಕ್ಕೆ ಆತಂಕ ಬಂದಿತ್ತು, ಕಬ್ಬನ್ ಗದ್ದೆ ಕರ್ಕೊಂಡೋದ್ರು, ಕಾಡಿ ಕರ್ಕೊಂಡೋದ್ರು, ರಾಮದುರ್ಗ, ಯಾದವಾಡು, ಅಲ್ಲೇ ಮತ್ತೆ ಇಲ್ಲೋ ತಗೊಂಡೋದ್ರು, ಗದ್ದೆಗಳ ನಡುವೆ ತಗೊಂಡೋದ್ರು. ಗದ್ದೆನಲ್ಲಿ ಟ್ರಾಕ್ಟ್ರಿ ಗಾಡಿ ಇರ್ತಾವಲ್ಲ, ರೋಡ್ ಇರ್ತಾವಲ್ಲ, ಕಬ್ಬಿನ ಗದ್ದೆಗಳ ನಡುವೆ ತಗೊಂಡೋಗಿ ನಿಲ್ಲಿಸಿದ್ರು. ಮಾಧ್ಯಮದ ಬರ್ತಿದ್ದಂಗೆ ಮೀಡಿಯಾ ಬಂದು ಇವ್ರಿಗೆ ಅಲ್ಲಿ ಬ್ಲಾಕ್ ಮಾಡೋಕೆ ಹೇಳಿದ್ವಲ್ಲೋ, ಯಾಕೆ ಹೆಂಗೋ ಬಂದರು ಅಂತ ಇನ್ನೊಬ್ರಿಗೆ ಗದರಿಸಿದ್ರು. ಹೇಳು ಎಲ್ಲ ಮೆಸೇಜ್ ಕೊಟ್ಬಿಡು, ಯಾರೋ ಬರೋದು ಬೇಡ, ಎಲ್ಲ ಬ್ಲಾಕ್ ಮಾಡಿ ಕ್ವಾರಿಗೆ ಕರ್ಕೊಂಡೋದ್ರು. ನನಗೆ ರಕ್ಷಣೆ ಕೊಡೋದಿದ್ರೆ ಖಾನಾಪುರನೋ ಮತ್ತೊಂದು ಪೊಲೀಸ್ ಸ್ಟೇಷನ್ಸಲ್ಲೋ ಇಡ್ಬೋದಾಗಿತ್ತಲ್ಲ, ಈ ಕ್ವಾರಿಗೆ ಕರ್ಕೊಂಡೋಗ್ರ ಹಿಂದೆ ಉದ್ದೇಶ ಏನಿತ್ತು ಅಂತ ಕೇಳ್ತಿದ್ದಾರೆ. ಇನ್ನು ಪ್ರಹ್ಲಾದ್ ಜೋಶಿಯರಂತೂ ಎನ್ಕೌಂಟರ್ ಮಾಡುವಂಥ ಉದ್ದೇಶ ಇತ್ತು ಅಂತ ನೇರವಾಗಿ ಆರೋಪ ಮಾಡ್ತಿದ್ದಾರೆ. ಬಹುತೇಕ ನನಗೆ ಅನ್ನಿಸ್ತದ, ಅವಕಾಶ ಸಿಕ್ಕರೆ CT ರವಿ ಅವ್ರನ್ನ ಮುಗಿಸ್ಬೇಕು ಅಂತ
ಇತ್ತು ಕಾಣ್ತದೆ ಅವ್ರಿಗೆ. ಆದರೆ ಸರಿಯಾದ ಅವಕಾಶ ಸಿಕ್ಕಿಲ್ಲ. ಮತ್ತು ನಮ್ಮ ಇನ್ನೊಬ್ಬರು MLC ಕೇಶವ ಪ್ರಸಾದ್ ಅವರು ಸತತವಾಗಿ ಹಿಂದಿದ್ರು, ಮತ್ತು ಕೆಲವು ಮಾಧ್ಯಮದವರು, ಅದರಿಂದನೇ ನಮಗೆ ಲೈವ್ ಲೊಕೇಶನ್ ಸಿಗ್ತಾ ಇತ್ತು. ನಿಮಗೆ ಎನ್ಕೌಂಟ್ರು ನನ್ನ ಮರ್ಯಾದೆಗೆ ಎನ್ಕೌಂಟ್ರ್ ಮಾಡಿದ್ದೀರಾ, ನನ್ನ ಸ್ವಾಭಿಮಾನಕ್ಕೆ ಎನ್ಕೌಂಟ್ರ್ ಮಾಡಿದ್ದೀರಾ. ಆ ಎನ್ಕೌಂಟ್ರ್ ಬಗ್ಗೆ ಮೊದಲು ಮಾತನಾಡಿ ಮಹಾನ್ ಭಾವ CT ರವಿ ಅವರೇ, ಆಮೇಲೆ ನಿಮ್ಮ ಫೇಕ್ ಎನ್ಕೌಂಟ್ರ್ ಬಗ್ಗೆ ನಾನು ಮಾತಾಡ್ತೀನಿ. ನಿಮಗೆ ಆ ಬ್ಯಾಂಡೇಜ್ ನೋಡ್ರಿ ಏನು ಅನ್ಸುತ್ತೆ ಮ್ಯಾಮ್? ಅದು ರಾಜಕಾರಣದ ಸಿಂಬಲ್ ಆಗಿ ಅನ್ಸುತ್ತೋ ಅಥವಾ ನಿಮ್ಗೆ ಅಪಮಾನ ಅನ್ಸುತ್ತೋ? ನೋಡಿ, ನನಗೂ ಸ್ವಲ್ಪ ಕಾಮನ್ ಸೆನ್ಸ್ ಇದೆ. ಅವ್ರಿಗೆ ಎಷ್ಟು ಪೆಟ್ಟಾಗಿದೆ, ಏನಾಗಿದೆ, ಬ್ಯಾಂಡೇಜ್ನ ಎಲ್ಲಿ ಹಾಕ್ಬೋದು, ಎಲ್ಲಿ ಬ್ಯಾಂಡೇಜ್ನ ಸುತ್ತಬಹುದು ಅನ್ನೋದು ನನಗೂ ಗೊತ್ತಿದೆ. ತಿರ್ಚಿದ ಗಾಯ ಆಗಿದೆಯಾ, ಎಳ್ದಾಡಿದ್ದಾರೆ, ಅದು ಮಾಡಿದ್ದಾರೆ. ನೀವು ಸುಮ್ಮನೆ ಹೋದ್ರ? ನಿಮ್ಮ ಡ್ರಾಮಾವನ್ನು ಎಲ್ಲರೂ ನೋಡಿದ್ದಾರೆ, ಯಾವ ಮಟ್ಟಕ್ಕೆ ನೀವು ಡ್ರಾಮಾ ಮಾಡಿದ್ರಿ ಅಂತ ಹೇಳಿ. ನಿಮ್ಗೆ ಎಷ್ಟು ಸ್ಟಿಚಸ್ ಬಿದ್ದಿದೆ ಅಂತ ಕೇಳ್ತೀನಿ. ನಿಮ್ಗಾಗಿರೋ ಗಾಯ ನನಗಾಗಿರುವಂಥ ಗಾಯ. ನಿಮ್ಗಾಗಿರೋ ಗಾಯ ಎಟ್ಲೀಸ್ಟ್ ನೀವು ಬ್ಯಾಂಡೇಜ್ ಕಟ್ಕೊಂಡು ನಾಟಕ ಮಾಡ್ತಾ ಇದ್ದೀರಾ. ಬಟ್ ವಾಟ್ ಅಬೌಟ್ ಮೈ ಪೇನ್? ಇಟ್ಸ್ ಅ ಕ್ವಶನ್ ಆಫ್ ಅ ಇಂಟಿಗ್ರೇಷನ್. ನನ್ನ ಇಂಟಿಗ್ರಿಟಿ. ನಾನು ಸುಮ್ಮನೆ ಇರಲ್ಲ. 26 ವರ್ಷ ರಾಜಕಾರಣದಲ್ಲಿ ರೆಡ್ ಕಾರ್ಪೆಟ್ನಲ್ಲಿ ಬಂದವಳಲ್ಲ ನಾನು. ಸಂಘರ್ಷ ಮಾಡಿ, ಕೆಲಸ ಮಾಡಿ, ಸಾಮಾನ್ಯ ಕಾರ್ಯಕರ್ತೆಯಿಂದ ಇವತ್ತು ಒಂದು ಮಂತ್ರಿ ಸ್ಥಾನಕ್ಕೆ ನಾನು ಬಂದಿದ್ದೀನಿ ಅಂತಂದ್ರೆ ಐ ಹ್ಯಾವ್ ಅರ್ನ್ಡ್ ಇಟ್. ನಿಮ್ಮ ತರ ಗೋಸುಂಬೆ ತರ ದೇವ್ರ ಹೆಸರಿನಲ್ಲಿ ದತ್ತಪೀಠ, ದತ್ತಮಾಲೆ, ಸಮಾಜವನ್ನ ಒಡೆದು ಸಮಾಜದಲ್ಲಿ ಬೆಂಕಿ ಹಾಕಿ ನಾನು ಬಂದೆಲ್ಲ. ನೀವು ದೇವ್ರನ್ನ ನಂಬ್ತೀರಲ್ಲ ರೀ CT ರವಿ ಅವರೇ. ಬನ್ನಿ ಧರ್ಮಸ್ಥಳಕ್ಕೆ, ನಾನು ಕುಟುಂಬ ಸಮೇತ ಬರ್ತೀನಿ ಧರ್ಮಸ್ಥಳಕ್ಕೆ. ದೇವ್ರ ನಂಬ್ತಿರ್ತಾನೆ ನೀವು? ಯಾರು ಬೇಡ, ನೀವು ನಿಮ್ಮ ಕುಟುಂಬ ಸಮೇತ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡಿ, ನಾನು ಅಂದೆಲ್ಲ ಈ ಮಾತನ್ನ ಸದನದಲ್ಲಿ ಒಬ್ಬ ಮಹಿಳೆಯಾಗಿ ಅಪಮಾನ ಮಾಡಿಲ್ಲ ಅಂತ ಹೇಳಿ. ನಾನು ನನ್ನ ಕುಟುಂಬ ಸಮೇತ ಬರ್ತೀನಿ, ನಾನು ದೇವರನ್ನ ನಂಬ್ತೀನಿ. CT ರವಿ ಅವರ ಪತ್ನಿ ಹೇಳಿಕೆ ಕೊಟ್ಟಿದ್ರಿಂದ ಅವರನ್ನು ನಾನು ಉಲ್ಲೇಖ ಮಾಡಬೇಕಾಗಿದೆ. ಅವರು ನನ್ನ ಗಂಡನ ಕೊಲೆಗಾರ ಅಂದಿದ್ದು ಸರಿನಾ, ಅವ್ರು ಕೊಲೆ ಮಾಡಿದ್ದು ನೋಡಿದಾರಾ ಅಂತ ಕೇಳಿದ್ದಾರೆ. ಹೀಗಾಗಿ ಕೊಲೆಗಾರ ಅಂತ ಅನ್ನೋದು ಕೂಡ ವ್ಯಕ್ತಿತ್ವದ ಹರಣ ಅಂತ ಅವ್ರು ಹೇಳುವಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಲ್ಲಿ ನಾನು ಕೇಳೋದು ಒಂದೇ, ಅವ್ರು ಕೊಲೆ ಮಾಡಿದ್ದನ್ನ ನೋಡಿದಾರಾ, ಕಣ್ಣಾರೆ ನೋಡಿದಾರಾ? ಅದನ್ನು ಅವ್ರು ಹೇಳಬೇಕಲ್ವಾ? ಭಾಳ ಹುಷಾರಿದ್ದಾರೆ CT ರವಿ ಅವರ ಪತ್ನಿ. ಅಷ್ಟು ಬುದ್ಧಿ ನನಗಿಲ್ಲ. CT ಅವರ ಪತ್ನಿಯವರು ಭಾಳಷ್ಟು ಹುಷಾರಿದ್ದಾರೆ, ಭಾಳಷ್ಟು ಕಲ್ತಿದ್ದಾರೆ. ಅಷ್ಟು ಬುದ್ಧಿ ಅಂತರೂ ಲಕ್ಷ್ಮೀ ಹೆಬ್ಬಾಳ್ಕರ್ಗಿಲ್ಲ. ಆದರೆ ಒಬ್ಬ ಮಹಿಳೆಯಾಗಿ ಅವ್ರಿಗೆ ಕೇಳಕ್ಕೆ ಬಯಸ್ತೀನಿ, ನಿಮಗೆ ಯಾರಾದರೂ ಚಿಕ್ಕಮಗಳೂರಿನಲ್ಲಿ ಈ ಪದವನ್ನು ಯಾರಾದರೂ ನಿಮಗೆ ಬಳಸಿದ್ರೆ ನಿಮಗೇನಾಗುತ್ತೆ? ಇಷ್ಟು ಮಾತ್ರ ಕೇಳಲಿಕ್ಕೆ ಬಯಸ್ತೀನಿ. ಭಾರತದ ರಾಜಕಾರಣವನ್ನು ನೋಡಿದ್ರೆ ಅದು ತಮಿಳುನಾಡಲ್ಲೇ ಇರ್ಬೋದು, ಪಶ್ಚಿಮ ಬಂಗಾಳದಲ್ಲೇ ಇರ್ಬೋದು. ತಮಿಳುನಾಡಲ್ಲಿ ಜಯಲಲಿತಾ ಅವರಿಗೆ ತೀವ್ರತರವಾದಂಥ ದೈಹಿಕ ಹಲ್ಲೆ ಮಾಡಿದ್ರು. ಪಶ್ಚಿಮ ಬಂಗಾಳದಲ್ಲೂ ಕೂಡ ಅದಕ್ಕಿಂತ ಕಡಿಮೆ ಏನಿರಲಿಲ್ಲ. ಈಗ ಕರ್ನಾಟಕದಲ್ಲಿ ಇಂಥದ್ದೇ ಒಂದು ಘಟನೆ ನಡೆದಿದೆ. ಹಿಂದೆ ಮಹಾಭಾರತದಲ್ಲಿ ದ್ರೌಪದಿಯ ಶಪಥ ಹೇಗಿದೆ ಅಂತ ತಮಗೂ ಕೂಡ ಗೊತ್ತು. ರಾಜಕಾರಣದಲ್ಲಿ ನಿಮಗೆ ನೀವೇನಾದರೂ ಈ ಒಂದು ಘಟನೆಯಿಂದ ಶಪಥ ಮಾಡ್ಕೊಂಡಿದ್ದೀರಾ? ಇದು ಬಹಿರಂಗವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಬಹಿರಂಗವಾಗಿ ಹೇಳಿದ್ರೆ ಒಂದು ಚಾಲೆಂಜ್ ಕೊಟ್ಟಂಗಾಗುತ್ತೆ. ಅಷ್ಟು ಮೂರ್ಖ ರಾಜಕಾರಣಿ ಅಂತರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲ. ಆದರೆ ನಾನೊಂದು ಹೆಣ್ಣು ಮಗಳು, ಅದನ್ನು ಮಾತ್ರ ಹೆಣ್ಮಕ್ಳು ಒಮ್ಮೆ ಮನಸ್ಸು ಮಾಡಿದ್ರೆ ನಾನು ಬಾಯಿ ಬಿಚ್ಚಿ ಹೇಳಲ್ಲ. ಮುಂದೆ ಫಲಿತಾಂಶವೇ ಗೊತ್ತಾಗತ್ತೆ. ಹಾಗಾದರೆ ನಾನು ಅದನ್ನೂ ಹೇಳಲ್ಲ. ದಟ್ ಈಸ್ ಆಲ್ ಪೊಲಿಟಿಕಲ್ ಸೆಂಟೆನ್ಸಸ್. ನಾನು ನೋಡ್ಕೊಳ್ತೀನಿ, ನಾನು ಮಾಡ್ತೀನಿ, ನಾನು ಬಿಡೋದಿಲ್ಲ. ದೀಸ್ ಆಲ್ ಆರ್ ಪೊಲಿಟಿಕಲ್ ಸೆಂಟೆನ್ಸ್. ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದೀನಿ ನಾನು. ಕಾಲಾಯ ತಸ್ಮೆ ನಮ. ಹೆಣ್ಣನ್ನು ಕ್ಷಮೆಯಾಧರಿತ್ರಿ ಅಂತ ಕರಿತೀವಿ. ಕ್ಷಮೆ ಕೂಡ ಹೆಣ್ಣಿನ ಒಂದು ಅಪೂರ್ವವಾದಂಥ ಗುಣ. ಈ ಒಂದು ಪ್ರಕರಣದಲ್ಲಿ ಕ್ಷಮೆನ ಹೇಗೆ ಬಳಸಬೇಕು ಅಂತ ನನಗಂತೂ ಗೊತ್ತಿಲ್ಲ.
ಹಿರಿಯರು ನಿಮಗೆ ಮುಂದಿನ ದಿನಗಳಲ್ಲಿ ಸಲಹೆ ಮಾಡ್ಬೋದೇನೋ. ಈಗಾಗಲೇ ಅನೇಕರು ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿರ್ಬೋದು ಇಲ್ಲೇ ಮುಗಿಸ್ಬಿಡಿ ಅಂತ. ಬಟ್ ಈ ಕ್ಷಮೆ ಅನ್ನುವಂಥ ಪದವನ್ನು ನೀವು ಸಿ ಟಿ ರವಿ ಅವರ ಹೆಸರು ಮುಂದೆ ಬಳಸ್ತೀರಾ? ಖಂಡಿತ ಇಲ್ಲ. ನಾನು ಅದನ್ನು ಬಳಸೋದಿಲ್ಲ, ಬಳಸೋಕೆ ಸಾಧ್ಯನೂ ಇಲ್ಲ. ಲಕ್ಷಾಂತರ ಮಹಿಳೆಯರ ಪ್ರತಿನಿಧಿಸುವಂಥ ನಾನೇ, ಯಾಕಂದರೆ ಭಾರತ ದೇಶಕ್ಕೆ 5,000 ವರ್ಷದ ಇತಿಹಾಸ, ಪುರುಷ ಪ್ರಧಾನ ಸಮಾಜ, ಶೋಷಣೆಗೆ ಒಳಗಾದಂಥ ಈ ಹೆಣ್ಣು ಸಮಾಜ, ಒಬ್ಬ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವೆಯಾಗಿ ಏಕೈಕ ಮಹಿಳೆ ಮಂತ್ರಿ ಕ್ಯಾಬಿನೆಟ್ನಲ್ಲಿ ಇದ್ಕೊಂಡು ನಾನೇ ಇದನ್ನು ನಾನು ಕ್ಷಮಿಸಿದರೆ ಸಮಾಜ ನನ್ನನ್ನು ಕ್ಷಮಿಸೋದಿಲ್ಲ. ನಾನು ಸಿ ಟಿ ರವಿ ಅವ್ರಿಗೂ ಕೂಡ ಪ್ರಶ್ನೆ ಕೇಳಿದೆ. ಒಂದು ವೇಳೆ ಹೆಬ್ಬಾಳ್ಕರ್ ಅವರು ಎದುರುಗಡೆ ಬಂದರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೀರಾ, ಹೃದಯ ತುಂಬಿ ಮಾತಾಡಿಸ್ತೀರಾ? ನಿಮಗೂ ಅದೇ ಕೂಡ ಪ್ರಶ್ನೆ ಕೇಳ್ತೀನಿ, ಅವ್ರು ಎದುರುಗಡೆ ಬಂದರೆ ನೀವು ಮಾತಾಡಿಸ್ತೀರಾ? ಆ ಅವಶ್ಯಕತೆ ನನಗಿಲ್ಲ. ಅವರು ನಾನು ಕೆಟ್ಟವನಲ್ಲ, ಸಿಕ್ಕಿದಾಗೆಲ್ಲ ಅಕ್ಕ ಅಂತ ಕರಿತಾ ಇದ್ದೆ, ಒಂದು ಮಾತಂತಂದು ನಾನು ಗಟ್ಟಿಯಾಗಿ ಹೇಳಬಲ್ಲೆ, ನಾನೆಂತೂ ಕೆಟ್ಟವನಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಅದಕ್ಕೇನು ಹೇಳ್ತಿರ್ತಾ? ನಾಲ್ಗೆಯಿಂದ ಕೆಟ್ಟವನು ಅನ್ನೋದನ್ನ ಪ್ರೂವ್ ಮಾಡಿಬಿಟ್ಟೆ. ನಾನು ಅದಕ್ಕೆ ತಮಗೆ ಹೇಳ್ತಾ ಇದ್ದೀನಿ, ಇದು ಸವಾಲೂ ಅಲ್ಲ, ಚಾಲೆಂಜಿನೂ ಅಲ್ಲ. ಧರ್ಮಸ್ಥಳದ ಮಂಜುನಾಥನ ಮೇಲೆ ಪ್ರಮಾಣ ಮಾಡಿ ನಾನು ಈ ಮಾತನ್ನು ಅಂದಿಲ್ಲ ಅಂತ ತಾವು ಹೇಳಬೇಕು. ನಾನೂ ಬರ್ತೀನಿ ಕುಟುಂಬ ಸಮೇತ, ತಾವೂ ಬನ್ನಿ. ಯಾಕಂದರೆ ಇದನ್ನ ಇಲ್ಲಿಗೆ ಬಿಡಲಿಕ್ಕೆ ಆಗೋದಿಲ್ಲ. ಮೇಡಮ್, ಇದೆಲ್ಲ ಒಂದು ಭಾಗ ಆದರೆ ಇನ್ನು ಕಾನೂನಿನ ವಿಚಾರಕ್ಕೆ ಬರ್ತೀನಿ ನಾನು. ಯಾಕೆಂದರೆ ಈ ಮ್ಯಾಟರ್ ನಿಮ್ಮಿಂದನೇ ಆರಂಭವಾಗಿದ್ದು, ನೀವು ಕೂಡ ಅತ್ಯಂತ ಪ್ರಮುಖ ಪಾತ್ರಧಾರಿ. ಒಂದು ಕಡೆ ನೀವು ಎವಿಡೆನ್ಸ್ ಇದೆ ಅಂತ ದಾಖಲೆಗಳನ್ನು ರಿಲೀಸ್ ಮಾಡಿದ್ರಿ. ಅಟ್ ದ ಸೇಮ್ ಟೈಮ್ ಸಭಾಪತಿಗಳು ಹೇಳಿದ್ರು ಯಾವುದೇ ರೀತಿಯಂಥ ದಾಖಲೆಗಳಿಲ್ಲ ಅಂತ ನಿನ್ನೆ ಹೇಳಿಕೆಯನ್ನೇ ಕೊಟ್ಟಿದ್ದಾರೆ. ಸದನದ ಒಳಗಡೆ ಆಗಿರುವಂಥದ್ದು ಸದನಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು, ಮಹಜರ್ ಮಾಡೋದಕ್ಕೂ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದ್ರು. ಆ್ಯಸ್ ಆ್ಯಂಡ್ ನೌ ಮುಗಿದ ಅಧ್ಯಾಯ. ಅವ್ರು ಏನಾದರೂ ಮತ್ತು ನಮಗೆ ಯಾರಾದರೂ ಎರಡೂ ಪಾರ್ಟಿ ಕಡೆಯಿಂದ ಏನಾದ್ರು ಕಂಪ್ಲೇಂಟ್ ಕೊಟ್ಟರೆ, ಮತ್ತೊಂದು ಕೊಟ್ಟರೆ, ಏನಾದ್ರು ಮಾಡಿದರೆ ಆವಾಗ ಅದನ್ನು ನಾವು ಮರುಪರಿಶೀಲನೆ ಮಾಡುವಂಥ ಪರಿಸ್ಥಿತಿ ಉದ್ಭವ ಆಗ್ಬೋದು. ಅದು ಕೊಟ್ಟಂಥ ಇದನ್ನು ನೋಡಿದ ನಂತರ ಮಾಡ್ಬೋದು. ಈಗಂತೂ ನಮ್ಗೆ ಯಾವುದೋ ಅದಕ್ಕೆ ಸಂಬಂಧ. ಕೌನ್ಸಿಲ್ ಗ್ಯಾಲರಿಯ ಕ್ಯಾಮ್ರಾಗಳ ಮುಖಾಂತರ ಈ ದೃಶ್ಯ ಚಿತ್ರೀಕರಣ ಆಗಿದೆಯಲ್ಲ, ಹಾಗಾದರೆ ಕೌನ್ಸಿಲ್ನಲ್ಲಿ ನಡೆಯುವಂಥ ಪ್ರತಿಯೊಂದು ಘಟನೆ ಕೂಡ ಅದು ಲೀಗಲ್ ಆಗಿಲ್ಲ ಅಂತ ಹೇಳಿ ನೋಡೋಣ. ಸದನ ಕಲಾಪ ನಡೀತಾ ಇರುವಂಥ ಸಂದರ್ಭದಲ್ಲಿ ಆದಿದ್ರೆ ಮಾತ್ರ ನನಗೆ ಸಂಬಂಧಪಟ್ಟಿದ್ದು ಅನ್ನುವಂಥದ್ದಿದೆ. ಆದರೆ ಇಂಥ ಘಟನೆ ಹಿಂದೆಂದೂ ಕೂಡ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ಈಗ ಕ್ರೈಮ್ ಕಮಿಟೆಡ್ ಅನ್ನತ್ತಾ ಇರುವಂಥ ಆರೋಪ ಏನಿದೆ ಅದು ಇಲ್ಲಾಗಿರುವಂಥದ್ದು, ಅಂದರೆ ಸದನದ ಒಳಗಡೆ ಆಗಿರುವಂಥದ್ದು. ಮೊದಲು ಇದನ್ನ ಕೇಳಿ ಆಮೇಲೆ ಮಾತಾಡೋಣ. ನೀವೇ ಮಾಧ್ಯಮದಲ್ಲಿ ಕೊಟ್ಟಿರೋ ಕ್ಲಿಪ್, ಇದು ಲೀಗಲ್ ಇಲ್ಲ ಅಂತಂದರೆ ಹುಣ್ಣಿಗೆ ಕನ್ನಡಿಯನ್ನು ಹಿಡಿಬೇಕಾ? ಅದು ಅಂಗೈ ಹುಣ್ಣಿಗೆ. ಈ ಘಟನೆ ಏನಾಗಿದೆ ರಾಷ್ಟ್ರ ಮಟ್ಟದಲ್ಲಿ ಇದಕ್ಕೆ ನ್ಯಾಯ ಕೇಳುವಂಥದ್ದು. ಮುಂದಿನ ಹೋರಾಟ ನಿಮಗೆ ರಾಷ್ಟ್ರ ಮಟ್ಟದಲ್ಲಿ ಇರುತ್ತಾ? ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ನನ್ನ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ನಾನು ಮಾನ್ಯ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಲಿಕ್ಕೆ ಸಮಯ ಕೇಳ್ತೀನಿ. ಇಮೇಲ್ ಮುಖಾಂತರ ಆದ ಘಟನೆಯನ್ನು ವಿಡಿಯೋ ಸಮೇತ ನಾನು ಅವ್ರಿಗೆ ಕಳಿಸ್ಕೊಡ್ತೀನಿ. ಅವ್ರ ಹತ್ರ ಟೈಮ್ ತೊಗೊಳ್ತೀನಿ. ನಾನು ಒಬ್ಬಳೇ ಅಲ್ಲ, ಎಲ್ಲ MLAಗಳನ್ನ, ಮಂತ್ರಿಗಳನ್ನ ಕರ್ಕೊಂಡು ಹೋಗ್ತೀನಿ. ರಾಷ್ಟ್ರಪತಿಗಳ ಹತ್ರ ಟೈಮ್ ಕೇಳ್ತೀನಿ. ಒಬ್ಬ ಮಹಿಳೆಯ ಮಾನ ಹರಾಜು ಇಡೀ ಭಾರತ ದೇಶದ ಮಹಿಳೆಯರ ಸ್ವಾಭಿಮಾನದ ಪ್ರಶ್ನೆ. ಭಾಳಷ್ಟು ಜನ ಕಮೆಂಟ್ ಮಾಡ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇದ್ರ ಜೊತೆಗೆ ಈಗಾಗಲೇ ಪ್ರಕರಣ CID ಕೂಡ ಹೋಗಿದೆ, ನಿಮಗೂ ಗೊತ್ತಿರ್ಬೋದು. ಈಗ FIR ಆದಮೇಲೆ ಒಂದು ಕಡೆಗೆ ಸಂಪೂರ್ಣವಾಗಿ ತನಿಖೆಗೆ ನಾನು ಸಹಕಾರ ಕೊಡ್ತೀನಿ ಅಂತ ಅವ್ರು ಹೇಳ್ತಿದ್ದಾರೆ. ನಿಮ್ಮ ಹೋರಾಟ CID ವಿಚಾರದಲ್ಲೂ ಮುಂದುವರಿಯುತ್ತಾ? ಖಂಡಿತವಾಗ್ಲೂ ಏನು ಕಾನೂನು ಪ್ರಕಾರ ಏನಾಗುತ್ತೋ ಅದೆಲ್ಲ ಆಗಲೇಬೇಕಲ್ಲ. ಏನು ಸತ್ಯಾಂಶ ಇದೆ? ಸುಳ್ಳಿಗೆ ಬಹಳಷ್ಟು ನಾಲ್ಗೆಗಳಿರ್ತವೆ, ಸತ್ಯಕ್ಕೇನು ಭಯ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇನ್ನೊಂದು ಈ ಕಾನೂನಾತ್ಮಕ ಪ್ರಕರಣವನ್ನು ನೋಡ್ತಾ ಇದ್ದಾರೆ. FIRನಲ್ಲಿ ನಿಮ್ಮ ಸಹಿನೇ ಇಲ್ಲ ಅಂತ ಒಂದು ವಾದವನ್ನು ಮಂಡಿಸಿದ್ದಾರೆ. ಈ FIRನಲ್ಲೂ ಕೂಡ ಸಹಿನೇ ಇಲ್ಲ, ಹೀಗಾಗಿ ಕೋರ್ಟ್ನಲ್ಲಿ ಇದು ನಿಲ್ಲಲ್ಲ ಅನ್ನುವಂಥ ಒಂದು ವಾದ ಇದೆ.
ಸೈನ್ ಮಾಡಿ ಕೊಟ್ಟಿದ್ದೀನಿ, ಅದನ್ನು ತಿಳ್ಕೊಂಡು ತಮ್ಮ ಹತ್ರ ಮಾತಾಡ್ತೀನಿ. ಯಾಕಂತಂದರೆ ಭಾಳ ಸೂಕ್ಷ್ಮ ವಿಚಾರ. ಕೋರ್ಟ್ನಲ್ಲಿ ಕೇಸ್ ಹೇಳುತ್ತೋ, ಕೋರ್ಟ್ನಲ್ಲಿ ಕೇಸ್ ಬೀಳುತ್ತೋ, ನನಗೆ ಮಾನ್ಯ ಪ್ರಧಾನಮಂತ್ರಿಗಳು ಟೈಮ್ ಕೊಡ್ತಾರೋ, ರಾಷ್ಟ್ರಪತಿಗಳಿಗೆ ಭೇಟಿ ಆಗ್ತೀನೋ, ನನ್ನ ಪ್ರಯತ್ನ ಅಂತೂ ನಿರಂತರ. ದಿಸ್ ಇಸ್ ಅ ಕ್ವಶನ್ ಆಫ್ ಅ ಇಂಟಿಗ್ರಿಟಿ. ನನಗೆ ಅನ್ಯಾಯ ಆಗಿದೆ, FIRನಲ್ಲಿ ಸೈನು, ಮತ್ತೊಂದು ಕೋರ್ಟ್ ಆದೇಶ. ಬಟ್ ನನಗೆ ಆಗಿರುವಂಥ ಅನ್ಯಾಯದ ಪ್ರಶ್ನೆ ಬಂದಿದೆ ಇಲ್ಲಿ. ಸರ್ಕಾರಕ್ಕೆ ಹೈಕೋರ್ಟ್ ತರಾಟೆ ತೆಗೆದುಕೊಂಡಿದೆ. CT ರವಿ ಅವರ ಬಂಧನ ವಿಚಾರವಾಗಿ ಸರ್ಕಾರವನ್ನು ಪ್ರಶ್ನೆ ಮಾಡಿದೆ ಅಂತ. ಅದಕ್ಕೆ ತಾವೇನು ಹೇಳ್ತೇವೆ? ತಾವು ಸರ್ಕಾರದ ಭಾಗವಾಗಿ. ನಾನೇನು ವಕೀಲೆ ಅಲ್ಲ, ಕಾನೂನು ತಜ್ಞೆ ಕೂಡ ಅಲ್ಲ. ಬ್ರಹ್ಮ ಥರ ಮಾತಾಡ್ತಾರೆ ಅವರೆಲ್ಲ, ಈ ಸೃಷ್ಟಿಕರ್ತರ ಥರ ಮಾತನಾಡ್ತಾರೆ. ಇವರೇ ಇದನ್ನು ಸೃಷ್ಟಿಯನ್ನು ಹುಟ್ಟಿಸಿದ್ದಾರೆ ಅನ್ನೋ ರೀತಿ ಮಾತನಾಡ್ತಾರೆ. ಮಾತನಾಡೋರ್ಗೇನು. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಇದಿಷ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇರುವಂಥ ಮಾತು. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.